ಹಾಯ್, ವೆಲ್ಕಮ್ ಬ್ಯಾಕ್ ಟು ಭಾವನಾ ಗೌಡ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಅದಡಮ್ಮವ್ರ ಮನೆಗೆ ಬಂದಿದ್ದೆ. ನಮ್ಮ ಅಕ್ಕನ ಮನೆಯಲ್ಲೇ ನಾನು ನಮ್ಮ ಅಕ್ಕ ಸೇರಿಕೊಂಡು ಗೋಬಿ ಮಂಚೂರಿ ಟ್ರೈ ಮಾಡ್ತೀನಿ. ಗೋಬಿ ಮಂಚೂರಿ ಮಾಡೋಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಹೂಕೋಸನ್ನ ಬಿಸಿನೀರಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಯಾವುದೇ ಹುಳ ಇದ್ರೂ ಅದೆಲ್ಲ ಕ್ಲೀನ್ ಆಗಲಿ ಅಂತ ಆ ಥರ ಮಾಡ್ತೀನಿ. ಮತ್ತು ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿಕಾಯಿ, ದಪ್ಪ ಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಪೌಡರ್, ಚಿಕನ್ ಮಸಾಲ ಪೌಡರ್ ಮತ್ತು ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ತೀನಿ. ಇದು ಕಾರ್ನ್ಫ್ಲವರ್, ಸ್ವಲ್ಪ ಮೈದಾ ಮತ್ತು ಅಕ್ಕಿ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ತೀನಿ. ಮತ್ತು ಸೋಯಾ ಸಾಸು ಮತ್ತು ಟೊಮೆಟೊ ಕೆಚಪ್ನ ಯೂಸ್ ಮಾಡ್ತೀನಿ. ಫ್ಲವರ್ ಏನಕ್ಕೆ ಅಂದರೆ ಗ್ರೇವಿ ಅಂದರೆ ಮಂಚೂರಿ ಮಾಡೋದ್ರಿಂದ ಲಾಸ್ಟಲ್ಲಿ ಸ್ವಲ್ಪ ಗ್ರೇವಿ ಇದ್ದರೆ ಅದು ಚೆನ್ನಾಗಿರುತ್ತೆ ಅಂತ ಕಾರ್ನ್ಫ್ಲವರ್ನ ಲಾಸ್ಟಲ್ಲಿ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದನ್ನು ಯೂಸ್ ಮಾಡ್ತೀನಿ. ಮೊದಲಿಗೆ ಡ್ರೈ ಗೋಬಿ ಮಾಡೋದಕ್ಕೆ ಕಲಸಿಟ್ಕೋತೀನಿ. ಕಾರ್ನ್ಫ್ಲವರ್ ಒಂದು 3 ಸ್ಪೂನ್ ಹಾಕೋತೀನಿ. ಮೈದಾ 2 ಸ್ಪೂನ್ ಹಾಕ್ತೀನಿ. ಬೇಕು ಅಂದರೆ ನೋಡಾಕ್ತೀನಿ. ಈಗ 1.5 ಸ್ಪೂನಷ್ಟು ಅಕ್ಕಿ ಹಾಕ್ತೀನಿ. ನೆಕ್ಸ್ಟ್ ಚಿಲ್ಲಿ ಪೌಡರ್ ಹಾಕ್ತೀನಿ. ಪೆಪ್ಪರ್ ಪೌಡರು, ವೈಟ್ ಪೆಪ್ಪರ್ ಇದ್ರೆ ವೈಟ್ ಪೆಪ್ಪರ್ ಅಂತ ಯೂಸ್ ಮಾಡ್ಬೋದು. ನಮ್ಮಲ್ಲಿ ವೈಟ್ ಪೆಪ್ಪರ್ ಇಲ್ಲ, ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಷ್ಟು ಹಾಕ್ತೀನಿ. ರುಚಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಮತ್ತು ಖಾರನೂ ಅಷ್ಟೇ ನಿಮಗೆ ನೋಡ್ಕೊಂಡು ಹಾಕೊಳ್ಳಿ. ಯಾಕೆಂದರೆ ನಮ್ಮ ಮನೇಲಿ ಪಾಪು ಇದೆ, ಅದಕ್ಕೆ ಸ್ವಲ್ಪ ಖಾರ ಕಡಿಮೆನೇ ಹಾಕ್ಕೊಂಡಿದ್ದೀವಿ. ನಾವೆಲ್ಲ ಖಾರ ಜಾಸ್ತಿ ತಿಂದು ಪಾಪುಗೋಸ್ಕರ ಕಡಿಮೆನೇ ಮಾಡಬೇಕು. ನೀವು ಖಾರ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಆಗುತ್ತೆ. ನೆಕ್ಸ್ಟ್ ಇದನ್ನು ಪೇಸ್ಟ್ ಕಲಿಸ್ಕೋಬೇಕು. ಬಟ್ ಕಲಿಸುವಾಗ ಸ್ವಲ್ಪ ನೋಡ್ಕೊಂಡು ಕಲಿಸ್ಬೇಕು, ಯಾಕೆಂದರೆ ಜಾಸ್ತಿ ತೆಳ್ಳೇನೂ ಮಾಡ್ಕೋಬಾರ್ದು. ನನ್ನ ಕೈಲೇ ಕಲಿಸ್ತೀನಿ. ಸಲ್ಲಿ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ. ಇದರೊಳಗಡೆ ಈಗ ನಾನು ಹೂಕೋಸನ್ನ ಹಾಕ್ತೀನಿ. ಡ್ರೈ ಆಗಿದೆ, ನಾನು ಆಲ್ರೆಡಿ ಒಂದು ಹಾಫ್ ಆನ್ ಅವರ್ ಮೇಲೆ ಆಯಿತು, ತೊಳೆದು ಎಲ್ಲ ಇತ್ತು. ಅದು ಡ್ರೈ ಆದಮೇಲೆ ಅದರೊಳಗಡೆ ಆ್ಯಡ್ ಮಾಡ್ತೀನಿ. ಎಣ್ಣೆ ಕಾಲಿದೆ, ಈಗ ಒಂದೊಂದಾಗಿನೇ ಹಾಕ್ತಾ ಹೋಗ್ತೀನಿ. ಗೋಲ್ಡನ್ ಬ್ರೌನ್ ಆಗೈತೆ. ಇವಾಗ ನಾನು ಎತ್ಕೋತಾ ಇದ್ದೀನಿ. ಇದೇ ಥರ ಎಲ್ಲ ಪ್ರತಿಯೊಂದನ್ನು ಹಾಗೆಯೇ ಕರ್ಕೋಬೇಕು. ಫುಲ್ ಗೋಲ್ಡನ್ ಬ್ರೌನ್ ಆಗೋದು, ಏಕೆಂದರೆ ಅದು ಕ್ರಿಸ್ಪಿನೆಸ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಡ್ರೈ ಗೋಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫ್ರೈ ಮಾಡಬೇಕು ಅಷ್ಟೇ. ಹೇಗೆ ಮಾಡ್ತೀನಿ ಅಂತ ಹೇಳ್ತಾ ಫಸ್ಟ್ ಗ್ಯಾಸ್ ಆನ್ ಮಾಡಿಕೊಂಡು ನಾನು ಇದೇ ಬಾಣಲಿನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಆ ಎಣ್ಣೆನ ಸ್ವಲ್ಪ ಸೂಸ್ಕೊಂಡು ಯೂಸ್ ಮಾಡ್ತೀನಿ. ಸುಮ್ಮನೆ ಹಾಕಿ ಒಂದು 2 ಪಾತ್ರೆ ನೀವು ಹಂಗೆ ಯೂಸ್ ಮಾಡಿ ಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಗೋಲ್ಡನ್ ಬ್ರೌನ್ ಆಗಿದೆ. ಸ್ವಲ್ಪ ಅಂದರೆ ಫಸ್ಟೇ ಆಲ್ರೆಡಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀವಿ.
ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೊತೀವಿ. ಇದನ್ನು ಅಷ್ಟೇ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋತೀವಿ. ನೋಡ್ಕೊಂಡು ಹಾಕೊಳ್ಬೇಕು, ಯಾಕೆಂದ್ರೆ ಆಲ್ರೆಡಿ ನಾವು ಡ್ರೈ ಗೋಬಿ ಮಾಡುವಾಗ ನೋಡ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ಹಾಕೊಂಡ್ರೆ ಒಳ್ಳೇದು. ಆ್ಯಡ್ ಮಾಡ್ತಿದ್ದೀನಿ. ನಾನು ಆಗಲೇ ತೋರಿಸಿದ್ದೀನಿ, ಬಟ್ ಇದೊಂದು ತೋರಿಸಿಲ್ಲ. ಇದೇನು ಅಂದರೆ ಫ್ರೈಡ್ ರೈಸ್ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತ. ಇಷ್ಟು ಇದೊಳಗಡೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಾಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತೆ ಟೊಮೆಟೊ ಕೆಚಪ್ ನೋಡ್ಕೊಂಡು, ಅಂದರೆ ನಿಮಗೆ ಗ್ರೇವಿ ಸ್ವೀಟ್ ಇಷ್ಟಪಡ್ತೀನಿ ಅನ್ನೋದು ಜಾಸ್ತಿ ಆಗೋಗ್ಬೋದು, ಗ್ರೇವಿ ಬೇಕು ಅನ್ನೋದು ಹಾಕೊಂಡ್ರೆ ಒಳ್ಳೇದು. ನೆಕ್ಸ್ಟ್ ನಾನು ಆಗಲೇ ಹೇಳಿದ್ದಲ್ಲ ಕಾರ್ನ್ಫ್ಲವರ್ ಬೇಕು ಸ್ವಲ್ಪ ಅಂತ, ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಫ್ಲೇಮ್ ಜಾಸ್ತಿ ಇಟ್ಕೊಳ್ಳಿ. ಕಾರ್ನ್ಫ್ಲವರ್ ಆ್ಯಡ್ ಮಾಡಿದ್ಮೇಲೆ ಈ ಥಿಕ್ನೆಸ್ಸಲ್ಲಿ ಗ್ರೇವಿ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಅದು ಗೋಬಿ ಡ್ರೈ ಗೋಬಿಗೆ ಅದು ಮಸಾಲ ಥರ ಇಡಿದಾಗ ಅದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದ್ರೊಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು.